ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಅವರು 1,500 ರೂಪಾಯಿಗಳ ಸಹಾಯಧನವನ್ನು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಒಟ್ಟು 13,500 ರೂಪಾಯಿ ಒಬ್ಬ ರೈತನಿಗೆ ಒಂದು ಕ್ವಿಂಟಾಲ್ ಕೊಬ್ಬರಿ ಸಿಗ್ತಾ ಇದೆ. ಆದ್ದರಿಂದ ನಾನು ನನ್ನ ನಾಡಿನ ಕೊಬ್ಬರಿ ಬೆಳೀತಕ್ಕಂಥ ಜನತೆಯಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಯಾರು ಈಗಾಗಲೇ 10,000ಕ್ಕೆ ಬಂದೋಯ್ತು ಮೊನ್ನೆ ಕೊಬ್ಬರಿ, 10,000ಕ್ಕೆ ಯಾಕೆ ಬರುತ್ತೆ ಅಂದರೆ ಇನ್ನೂ ಅವ್ರು ತಕ್ಕಡಿ ತಗೊಂಡ್ಬಂದರೆ ಇನ್ನೂ 13,000-14,000 ಅವ್ರದ್ದೇ ರೇಟ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದದ್ದು, ನೀವು ತಕ್ಕಡಿ ತಗೊಂಡು ಬಲ್ಲಿ ಜಲ್ದಿಯ ತಕ್ಕಡಿ ತಂದು ಕಟ್ಟೆ ಮೇಲೆ ಇಡಿ, ರೇಟ್ ಅದರೀಚೆಗೆ ಅದೇ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಬರಲಿಲ್ಲ. ಆದರೆ ಅವರು ಸೀಸನಿಗೆ ಕರೆಕ್ಟಾಗಿ ಬರ್ತೀವಿ, ಮುಂದಿನ ತಿಂಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ 10,000 ಆಗಿದೆ ಅಂತೇಳಿ ಎಲ್ಲ ಕೊಬ್ಬರಿ ಕಳ್ಕೋಬೇಡಿ, ಯಾರು ಮಾರಾಟ ಮಾಡಬೇಡಿ, ಕೊಬ್ಬರಿನ ಇಟ್ಕೊಳ್ಳಿ. 13,500 ರೂಪಾಯಿ ಹಣ ಸಿಕ್ಕೇ ಸಿಕ್ಕುತ್ತೆ ಅಂತಕ್ಕಂಥ ಗ್ಯಾರಂಟಿಯನ್ನು ಈ ಕೊಬ್ಬರಿ ಬೆಳೆಯತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಾಭಾವಿಕ ಅದು. ಇವರು ಅದಕ್ಕೆ ನಾವು ಹೇಳೋದು, ಯಾವುದೇ ಒಂದು ಬೆಲೆ ಕುಸಿದಾಗ ಕೇಂದ್ರ ಸರ್ಕಾರ ನಾಫೆಡ್ ಮುಖಾಂತರ ಖರೀದಿ ಮಾಡಲಿಕ್ಕೆ ಬಂದ ತಕ್ಷಣ ಅಲ್ಲಿ ರೈಟ್ ಜಂಪ್ ಆಗುತ್ತೆ. ಇವರೇನು ಬೇಡ, ಏನು ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ಏನು ರದ್ದು ಮಾಡಿದ್ದಾರೆ ಅದು ನಿಲ್ಸಕ್ಕೆ ಹೇಳಿ ಸಾಕು. ಅವತ್ತೇ 15,000 ರೂಪಾಯಿ ಆಗುತ್ತೆ ಕೊಬ್ಬರಿ. ಇವರು ಎಕ್ಸೈಸ್ ಸುಂಕ ಹಾಕಿ ಹೊರ ರಾಜ್ಯಕ್ಕೆ ಕೊಬ್ಬರಿ ಹೋಗ್ತಾ ಇಲ್ಲ, ಕೊಬ್ಬರಿ ಎಣ್ಣೆ ಹೋಗ್ತಾ ಇಲ್ಲ. ಅದರಿಂದ ಇವತ್ತು ರೇಟ್ ಕುಸ್ತಿರೋದು. ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಹೋಗಬೇಕು ಕೊಬ್ಬರಿ ಎಣ್ಣೆ, ಹೋಗುತ್ತಾಗ ರೇಟು. ಇದನ್ನ ಇಟ್ಕೊಂಡು ಇವರು ಕೇಂದ್ರ ಸರ್ಕಾರದ ತಾರತಮ್ಯದಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಹೊರತು ಇದು ಬೇರೆಯವರಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ರಾಜ್ಯ ಸರ್ಕಾರ ನಾವು ದೂಷಣೆ ಮಾಡೋಂಗಿಲ್ಲ. ಅವರು ಸಹಾಯಧನವಾಗಿ 1,500 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾವತ್ತು ಇವ್ರು ನಾಫೆಡ್ನಿಂದ ಖರೀದಿ ಮಾಡ್ತಾರೆ ಅಲ್ಲಿಗೆ 1,500 ರೂಪಾಯಿ, ಅವ್ರು 12,000 ರೂಪಾಯಿ ಚೆಕ್ ಕೊಟ್ಟರೆ ಇವ್ರು 1,500 ರೂಪಾಯಿ ಚೆಕ್ ಕೊಡ್ತಾರೆ. ಚುನಾವಣೆ ಟೈಮಲ್ಲಿ ನೋಡ್ರಿ, ನಾನು ಹೇಳಿ ಆತ ಅದಕ್ಕೆಲ್ಲ ಉತ್ತರ. ಇವರು ಅದನ್ನೇ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ಯಾರೋ ಸಂತೆಯಲ್ಲಿ 15,000 ರೂಪಾಯಿ ಕೊಬ್ಬರಿ ಆಗುತ್ತೆ ಅಂತೇಳಿ ಹೇಳಿರಪ್ಪ, 15,000 ರೂಪಾಯಿ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂದರು. ನೀವು ತಗೊಂಬಂದ್ಬಿಟ್ರಾ? ಅವ್ರಿಗೆ ಕೊಂಡ್ಕೊಳಕ್ಕೆ ಅಧಿಕಾರ ಐತಾ? ಮೊದಲು DK ಶಿವಕುಮಾರ್ ಅವರಿಗೆ ಸಹಾಯಧನ ಕೊಡ್ಬೋದು ಹೊರತು ನಾಫೆಡ್ ಖರೀದಿ ಮಾಡೋವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರವೇ ನಿಗದಿ ಮಾಡಬೇಕು. ಕೇಂದ್ರ ಸರ್ಕಾರದ ಅಧಿಕಾರನ DK ಶಿವಕುಮಾರ್ ಅವರು ಎಲ್ಲ ಸಂತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ಆಗಬೇಕು ಕೊಬ್ಬರಿ ರೇಟು ಅಂತ ಹೇಳಿದ್ರು ಅನ್ನೋದನ್ನೇ ಇವರು ಕೇಂದ್ರ ಸರ್ಕಾರದ ಎಲ್ಲ ಜವಾಬ್ದಾರಿನ ತಗೊಬಂದು DK ಶಿವಕುಮಾರ್ ಮೇಲೆ ಹಾಕಿರೋದು ರಾಜಕೀಯ ಅಲ್ವಾ? ಅವ್ರು ಹೇಳಿದ್ದಾರೆ, ನಿಜ. ಅವರು ತಿಪ್ಟೂರಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ, ನಿಜ. ಒಪ್ಕೊಂಡ್ರೆ ಅವ್ರಿಗೆ ಐತ ಅಧಿಕಾರ. ಇವ್ರು ನಂಬಿಕೆ ಬೇಕಾ? ಇವ್ರು ಯಾಕೆ ನಂಬಿಕೆ ಬೇಕು? ನಂಬ್ಕೊಂತಕ್ಕಂಥದ್ದಲ್ಲ ಅದನ್ನು. ಈಗ ಅವ್ರು 1,500 ಕೊಟ್ಟಿದ್ದಾರಲ್ಲ, 1,500 ರಾಜ್ಯ ಸರ್ಕಾರ ಕೊಟ್ಟಿದೆಯಲ್ಲ ಸಹಾಯಧನನ. ಇವ್ರು ಕೊಬ್ಬರಿ ತಗೊಳೋದಕ್ಕೆ ಮುಂದೆ ಬರೋಕ್ಕೆ ಹೇಳಿ ಫಸ್ಟು. 14 ಈಗ 12,000 ರೂಪಾಯಿ ನಿಗದಿ ಮಾಡಿದಾರಲ್ಲ, ಅದು ಕೊಬ್ಬರಿ ಖರೀದಿ ಮಾಡಿ ಕೇಳಿ ಫಸ್ಟು. ಖರೀದಿ ಮಾಡ್ತಿದ್ದಂಗೆ ರೇಟ್ ಅದೇ ಅಲ್ಲಿಗೇನೆ ಬಂದುಬಿಡುತ್ತೆ. ಇವರು ಮಧ್ಯಪ್ರವೇಶ ಮಾಡಿಬಿಟ್ರೆ ಅದನ್ನು ಮಾಡಬೇಕು.